ಬಳ್ಳಾರಿಯಲ್ಲಿ ರೆಡ್ಡಿಗಳ ಮಧ್ಯೆ ಮತ್ತೊಂದು ಸಂಘರ್ಷ ಶುರುವಾಯಿತಾ? ಬ್ಯಾನರ್ ಗಲಾಟೆಯ ಕಿಚ್ಚು ಇನ್ನೂ ಕೂಡ ಆರಿಲ್ಲ, ಆಗಲೇ ಮತ್ತೊಂದು ಸಂಘರ್ಷ ಶುರುವಾಯಿತಾ? ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಲಾಗಿದೆ. 100 ಎಕರೆಯಲ್ಲಿ ಜಿ ಸ್ಕ್ವೇರ್ ಲೇಔಟ್ ಮಾಡಿದ್ದ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಲೇಔಟ್ ನಲ್ಲಿದ್ದಂತಹ ಮಾಡೆಲ್ ಹೌಸ್ ಅದಕ್ಕೆ ಕಾಂಗ್ರೆಸ್ನವರಿಂದ ಬೆಂಕಿ ಅಂತೆ. ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿಯೇ ಬೆಂಕಿ ಹಚ್ಚೋದಾಗಿ ಹೇಳಿದ್ರಂತೆ. ಕಾಂಗ್ರೆಸ್ನವರೇ ಬೆಂಕಿ ಹಚ್ಚಿದ್ದಾರೆ ಅಂತ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಈಗ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಮಾಡೆಲ್ ಹೌಸ್ ಇದಕ್ಕೆ ಬೆಂಕಿ ಹಚ್ಚಲಾಗಿದೆಯಂತೆ. ಕಾಂಗ್ರೆಸ್ನವರೇ ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಅವರ ಆರೋಪ. ಮನೆಯೆಲ್ಲ ಹತ್ಕೊಂಡು ಹೊಡೆದಿದೆ. ಇಲ್ಲಿ ಗಾಡಿ ಬಿಡೋದ್ರ ಇಲ್ಲಿ ಮೇಲೆ ತಲೆ ಮೇಲೆ ಬೆಂಕಿ ಇಲ್ಲಿ ಗಾಡಿ ಬಿಡೋದ್ರ ಇಲ್ಲಿ ಮೇಲೆ ತಲೆ ಮೇಲೆ ಬೆಂಕಿ ಮಾಡೆಲ್ ಹೌಸ್ ನ ಒಳಭಾಗದ ದೃಶ್ಯ ಹಾಗೂ ಹೊರಭಾಗದ ದೃಶ್ಯ ಎರಡನ್ನೂ ಕೂಡ ನೀವು ನೋಡ್ತಾ ಇದ್ದೀರಿ. ಬೆಂಕಿ ಹಚ್ಚಲಾಗಿದೆ ಅನ್ನೋದು ಸೋಮಶೇಖರ ರೆಡ್ಡಿ ಅವರ ನೇರ ಆರೋಪ. ಬ್ಯಾನರ್ ಗಲಾಟೆ ಜನವರಿ 1ನೇ ತಾರೀಕೇನು ಗಲಾಟೆ ಆಯ್ತೋ ಆ ಸಂದರ್ಭದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಪುಡಾರಿಗಳು ಹೇಳಿದ್ರು ಬೆಂಕಿ ಹಚ್ತೀವಿ ಅಂತ. ಅದೇ ರೀತಿ ಬೆಂಕಿ ಹಚ್ಚಿದ್ದಾರೆ. ಕೆಲ ಕಾಂಗ್ರೆಸ್ ಪುಡಾರಿಗಳಿಂದಲೇ ಮನೆಗೆ ಬೆಂಕಿ ಹಚ್ಚಲಾಗಿದೆ. ಗಲಭೆ ಕೇಸ್ನಲ್ಲಿದ್ದಂತಹ ವ್ಯಕ್ತಿಯೇ ಬೆಂಕಿ ಹಚ್ಚಿದ್ದಾನೆ, ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಅವರ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸೋಮಶೇಖರ್ ರೆಡ್ಡಿ ಏನ್ ಹೇಳಿದ್ರು ಕೇಳಿ. ಒಬ್ಬನ ಫೋಟೋ ಕೂಡ ಸಿಕ್ಕಿದೆ, ಅದು ಫೋಟೋ ನಿಮ್ಗೆ ಹಾಕಿದ್ದೀನಿ. ಅವ್ರು ಬಂದು ಇದಕ್ಕೆ ಪೆಟ್ರೋಲು ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಟೋಟಲ್ ಎಲ್ಲ ಡೋರ್ಗಳು POP ಮತ್ತು ಎಲ್ಲ ಕಂಪ್ಲೀಟ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಸೋಫಾಗಳು ಎಲ್ಲ ಬೆಡ್ಸು ಎಲ್ಲ ಕಂಪ್ಲೀಟ್ ಸುಟ್ಟೋಗ್ಬಿಟ್ಟಿದ್ದಾವೆ. ಅದನ್ನ ಅವರು ಸುಟ್ಟು ಒಬ್ಬರು 10-20 ಮಂದಿ ಇದ್ರಂತೆ, ಎಲ್ಲರೂ ಓಡೋದ್ರಂತೆ. ಒಬ್ಬನು ಸಿಕ್ಕಿದ್ದಾನೆ, ಅವ್ನು ಹಿಡ್ಕೊಂಡು ಫೋಟೋ ಕೂಡ ತೊಗೊಂಡಿದ್ದಾರೆ. ಆ ಫೋಟೋ ಕೂಡ ನಿಮ್ಗೆ ಕಳಿಸಿದ್ದೀನಿ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನ ಸೀರಿಯಸ್ ಆಗಿ ತೊಗೊಂಡು ಏನು ಆ್ಯಕ್ಷನ್ ತೊಗೋತಾರೋ ನೋಡ್ಬೇಕು. ನಾವು ಆರೋಪಿ ಸಿಕ್ಕವನ್ನ ಪೊಲೀಸ್ಗೆ ಒಪ್ಪಿಸಿರೋ ಇಲ್ಲ, ಓಡೋಗ್ಬಿಟ್ಟಿದ್ದಾನೆ. ಅವ್ನು ಹಿಡ್ಕೊಂಡಿದ್ಕೊಳ್ಳೇ ಅವನು ತಪ್ಪಿಸ್ಕೊಂಡು ಅವ್ರ ಜೊತೆಗೆ ಎಲ್ಲರ ಜೊತೆಗೆ ಓಡೋಗ್ಬಿಟ್ಟಿದ್ದಾನೆ. ನಾನು SP ಮೇಡಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಮತ್ತು ಇನ್ನೆಲ್ಲರೂ ನಾವೆಲ್ಲ ಕಾರ್ಯಕರ್ತರೆಲ್ಲ ಇಲ್ಲಿ ಬಂದಿದ್ದೀವಿ. ಅದೆಲ್ಲ ಫೈರ್ ಡಿಪಾರ್ಟ್ಮೆಂಟ್ ಕೂಡ ಬಂದಿದೆ. ಅವರು ನೀರನ್ನು ಹಾಕಿ ನಂದಿಸ್ತಾ ಇದ್ದಾರೆ. ಅನುಮಾನ ಅಲ್ಲ, 100% ಕಾಂಗ್ರೆಸ್ನವರೇ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ 1ನೇ ತಾರೀಕು ಏನು ಇನ್ಸಿಡೆಂಟ್ ನಡೆದಿದೆ, 3ನೇ ತಾರೀಕು ಅವನು ಇಲ್ಲಿದ್ದ ಮರಮನಹಳ್ಳಿಗೆ ಹೋಗಿದ್ದಾನೆ. ಮರಮನಹಳ್ಳಿಯಲ್ಲಿ ಹೊಲದಲ್ಲಿ ಬೆಂಕಿ ಹಾಕ್ಕೊಂಡು ಬೆಂಕಿನಲ್ಲಿದ್ದ ಒಂದು ವೆಹಿಕಲ್ ನಿಂದಿಸ್ಕೊಂಡು. ಅಲ್ಲಿ ಏನಾಗಿದೆ, ನಮ್ಮ ಕೆಲವೊಬ್ಬರು ಶ್ರೀರಾಮುಲು ಅಭಿಮಾನಿಗಳು ಅವನ್ನ ಡೌಟ್ ಪಟ್ಟು ಯಾರು ಇಲ್ಲಿ ಅಂತಂದರೆ ಅದು ಗಲಾಟೆ ಮಾಡಿ ಬಂದವರು ಅಂತೇಳಿ ಒಬ್ಬನ ಯಾರೋ ಹೇಳ್ಬಿಟ್ಟಿದ್ದಾನೆ. ಅದರಲ್ಲಿ ಇವನಿದ್ದಾನೆ, ಈ ಬೆಂಕಿ ಹಾಕಿದ್ದವನು ಇದ್ದಾನಲ್ಲ, ಅದರಲ್ಲಿ ಅವನು ಕೂಡ ಮರಮನಹಳ್ಳಿಯಲ್ಲಿ ಸಿಕ್ಕಿದ್ದಾನೆ. ಅಂದರೆ 2 ಟ್ಯಾಲಿ ಮಾಡಿಕೊಂಡ್ರೆ ಕಾಂಗ್ರೆಸ್ನವರು ಅಂತ ಪಕ್ಕದಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಯಾವಾಗ ಆದಂತಹ ಘಟನೆ ಇದು? ಈ ಮಾಡೆಲ್ ಹೌಸ್ ಯಾಕಾಗಿ ಮಾಡಲಾಗಿತ್ತು? ಜೊತೆಗೆ ಇದನ್ನ ಕಾಂಗ್ರೆಸ್ ಕಡೆಯವರೇ ಮಾಡಿಸಿದ್ದಾರೆ ಅನ್ನುವಂತಹ ನೇರ ಆರೋಪ ಈಗ ಸೋಮಶೇಖರ್ ರೆಡ್ಡಿ ಅವರು ಮಾಡೋದಕ್ಕೆ ಕಾರಣ ಏನು? ವೀಣಾ, ಈಗಾಗಲೇ ಹೇಳಿದಂತೆ ಏನು ಜನವರಿ 1ರಂದು ನಡೆದಂಥ ಬ್ಯಾನರ್ ಗಲಾಟೆ ಪ್ರಕರಣ ಇನ್ನೂ ಆರುವ ಮುನ್ನ ಆ ಕಡೆ ಈ ಕಡೆ ಅಂದರೆ ಎರಡೂ ವಿಭಾಗದಲ್ಲಿ ಕಾಂಗ್ರೆಸ್ ಆಗಿರೋದು BJP ನಾಯಕರಾಗಿರ್ಬೋದು ಸಾಕಷ್ಟು ವಾದ ಪ್ರತಿವಾದ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಈ ಮಧ್ಯೆ ಇವತ್ತು ಸಂಜೆ ಅಂದರೆ ಒಂದು 6:30-7 ಗಂಟೆ ಸುಮಾರಿಗೆ ಜಿ ಸ್ಕ್ವೇರ್ ಅಂತ ಪ್ರದೇಶ, ಬಳ್ಳಾರಿ ಸ್ವಲ್ಪ ಔಟ್ಸ್ಕರ್ಟಲ್ಲಿ ಬರ್ತಕ್ಕಂಥ ಈ ಪ್ರದೇಶದಲ್ಲಿ ಜನಾರ್ದನ ರೆಡ್ಡಿ ಒಂದು ಜಿ ಸ್ಕ್ವೇರ್ ಅಂತ ಒಂದು ಕನಸಿನ ಲೇಔಟ್ ಮಾಡಿದರು. ಅಂದರೆ ಸರಿಸುಮಾರಾಗಿ 10 ವರ್ಷದ ಕೆಳಗೆ ಅವರ ತಾಯಿ ಹೆಸರಿನ ಮೇಲೆ ಒಂದು ದೊಡ್ಡ ಲೇಔಟನ್ನು ಕೂಡ ಮಾಡಿದರು.
100 ಎಕರೆ ಪ್ರದೇಶ ಇರತಕ್ಕಂಥ ಈ ಲೇಔಟ್ಗೆ ಯಾರಾದರೂ ಬರೋರಿಗೆ ಒಂದು ಮನೆ ಮಾಡೆಲ್ ಹೌಸ್ ತೋರಿಸಿದ್ರು. ಅಂದರೆ ನೀವು ಈ ಈ ಲೇಔಟಿಗೆ ಬಂದರೆ ಈ ರೀತಿಯಂಥ ಮನೆ ಕಟ್ಟಬಹುದು ಅನ್ನೋಂಥ ಒಂದು ವಿಶೇಷವಂತ ಮನೆಯನ್ನು ಮಾಡಿದರು. ಆದರೆ ಸಂಜೆ ಯಾರೋ ಕಿಡಿಗೇಡಿಗಳು ಈ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಆದರೆ ಇದರ ಆರೋಪವನ್ನು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ನೇರವಾಗಿ ಮೊನ್ನೆ ನಡೆದಂಥ ಘಟನೆಗೆ ಲಿಂಕ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಈ ಮನೆಗೆ ಬೆಂಕಿ ಹಚ್ಚಿರಬಹುದು ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ತಾವಿಲ್ಲಿ ನನ್ನ ಎಡಭಾಗ ನೋಡ್ತೀವಿ, ನಾವೀಗ ಮನೆಯ ಒಳಭಾಗದಲ್ಲಿ ಅಂದರೆ ಎಲ್ಲಿ ಬೆಂಕಿ ಹಚ್ಚಿದೆ ಆ ಸೆಕೆಂಡ್ ಫ್ಲೋರಲ್ಲಿ ನಾವಿದ್ದೇವೆ. ಸಾಕಷ್ಟು ಬೆಂಕಿಯ ಕೆನ್ನಾಲಿಗೆಗೆ ಇಲ್ಲಿರ್ತಕ್ಕಂಥ ಡೋರ್ ಆಗಿರ್ಬೋದು, POP ಆಗಿರ್ಬೋದು, ಸೋಫಾ ಸೆಟ್ ಆಗಿರ್ಬೋದು, ಗ್ಲಾಸ್ ಡೋರ್ಸು ಮತ್ತು POP ಡೋರ್ಸ್ ಮಾಡಿರ್ತಾರೆ ಮನೆಯಲ್ಲಿ. ಬೆಡ್ರೂಮ್ಗಳಿಗೆಲ್ಲ ಒಂದು ವಾಲ್ ರೂಪ್ ಎಲ್ಲ ಮಾಡಿರ್ತಾರೆ. ಅವೆಲ್ಲವುಗಳನ್ನು ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದವರು ಬಂದು ಸಂಪೂರ್ಣ ಬೆಂಕಿಯನ್ನು ನಂದಿಸಿದ್ದಾರೆ. ಮನೆಗೆ ಆಗ್ಬೋದಂಥ ದೊಡ್ಡ ಹಾನಿಯನ್ನು ತಪ್ಪಿಸಿದ್ದಾರೆ. ಆದರೆ ಇಂಟೀರಿಯರ್ ಸಂಪೂರ್ಣವಾಗಿ ನಾಶವಾಗಿದೆ. ತಾವು ದೃಶ್ಯಗಳನ್ನು ನೋಡ್ತಿರ್ಬೋದು. ಏನೆಲ್ಲ ಇಂಟೀರಿಯರ್ಗೆ ಅಂದರೆ ಜನರ ಆಕರ್ಷಣೆಗೆ ಏನೆಲ್ಲ ಡಿಸೈನಿಂಗ್ಸ್ ಎಲ್ಲ ಮಾಡಿದ್ರು ಆ ಎಲ್ಲ ಡಿಸೈನಿಂಗ್ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ, ಸಂಪೂರ್ಣವಾಗಿ ನಾಶವಾಗಿದೆ. ಈವರೆಗೂ ಕೂಡ ಬೆಂಕಿಯ ಬಿಸಿ ನಮ್ಗೆ ಈಗಲೂ ತಟ್ತಾ ಇದೆ. ಅಂದರೆ ಆ ಲೆವೆಲ್ವರೆಗೂ ಬೆಂಕಿ ಹತ್ತಿದೆ. ಪೊಲೀಸರು ಹೇಳ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ಪೆಟ್ರೋಲ್ ಡೀಸೆಲನ್ನು ಯಾವುದೂ ಬಳಸಿಲ್ಲ. ಆದರೆ ಯಾವ ರೀತಿ ಬೆಂಕಿ ಹತ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಗೊತಾ ಇದ್ದೀವಿ ಅನ್ನೋಂಥ ಮಾತನ್ನು ಪೊಲೀಸರು ಹೇಳ್ತಿದ್ದಾರೆ. ಆದರೆ BJPಯ ನಾಯಕರು ಮಾತ್ರ ಸುತಾರಾಮ್ ಇದನ್ನು ಕಾಂಗ್ರೆಸ್ ನಾಯಕರೇ ಮಾಡಿದ್ದಾರೆ, ಅವರ ಕಿಡಿಗೇಡಿತನ ಕೃತ್ಯದಿಂದಲೇ ಈ ಮನೆ ಸಂಪೂರ್ಣವಾಗಿ ನಾಶವಾಗಿದೆ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ವೀಣಾ, ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಕಿಚ್ಚು ಅಂದರೆ ಕಾಂಗ್ರೆಸ್ ಮತ್ತು BJP ನಾಯಕರ ಮಧ್ಯೆ ಇರತಕ್ಕಂಥ ವೈಮನಸ್ಸು, ಭಿನ್ನಾಭಿಪ್ರಾಯಕ್ಕೆ ಈ ಮನೆಗೆ ಹತ್ತಿರತಕ್ಕಂಥ ಬೆಂಕಿ ಮತ್ತಷ್ಟು ಬೆಂಕಿಗೆ ತುಪ್ಪ ಸುರಿದಂಥ ಕೆಲಸ ಆಗಿದೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದರೆ ಯಾರೋ ಒಬ್ಬರು ಕಿಡಿಗೇಡಿಗಳು ಮಾರತಕ್ಕಂಥ ಕೆಲಸ ಎರಡು ರಾಷ್ಟ್ರೀಯ ಪಕ್ಷಗಳ ನಾಯಕರ ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಟಿಸಿದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕಂದರೆ ಪೊಲೀಸರು ಆದಷ್ಟು ಬೇಗ ಈ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಸಂಪೂರ್ಣವಾದ ಕಾರಣ ಮತ್ತು ಯಾರು ಹಚ್ಚಿದೆ ಅನ್ನೋದು ಪತ್ತೆ ಹಚ್ಚದೇ ಇದ್ರೆ ಎರಡು ಬದಿಯಲ್ಲಿ ಅಂದರೆ BJP ನರಸಿಂಹಮೂರ್ತಿ ಸೋಮಶೇಖರ್ ರೆಡ್ಡಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಆ ವ್ಯಕ್ತಿ ಮೊನ್ನೆ ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲೂ ಕೂಡ ಇದ್ದ ಅಂತ. ಸೊ ಹಾಗಾದ್ರೆ ಆತನ ಬಗ್ಗೆ ಅವ್ರಿಗೆ ಒಂದಿಷ್ಟು ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ? ಹೌದು ವೀಣಾ, ಒಂದಷ್ಟು ಮಾಹಿತಿ ಇರ್ಬೋದು. ಆದರೆ ಒಂದಷ್ಟು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗೂ ರಾಜಕೀಯ ನಾಯಕರ ಹೇಳಿಕೆಗಳಿಗೂ ಪೊಲೀಸರ ಹೇಳಿಕೆಗಳಿಗೂ ಸಾಕಷ್ಟು ವ್ಯತ್ಯಾಸವಾಗ್ತದೆ. ಯಾಕಂದರೆ ನೇರವಾಗಿ ಸೋಮಶೇಖರ್ ರೆಡ್ಡಿ ಒಂದು ಮಾತನ್ನು ಹೇಳ್ತಾರೆ, ಈ ಮನೆಗೆ ಕಾಂಗ್ರೆಸ್ ನಾಯಕರು ಬೆಂಕಿ ಹಚ್ಚಿದ್ದಾರೆ, ನಾವು ಆರೋಪಿಯನ್ನು ನೋಡಿದ್ದೇವೆ, ಅವರು ಬ್ಯಾನರ್ ಗಲಾಟೆ ಪ್ರಕರಣದಲ್ಲಿ ಕೂಡ ಇದ್ದರು ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಪೊಲೀಸರು ಸದ್ಯಕ್ಕೆ ಯಾವುದೇ ರೀತಿಯಂಥ ನಿರ್ಧಾರಕ್ಕೆ ಬಂದಿಲ್ಲ. ಯಾರೇ ಕಿಡಿಗೇಡಿಗಳಾದರೂ ಕೂಡ ಅವ್ರನ್ನ ಶೀಘ್ರದಲ್ಲೇ ಬಂಧಿಸ್ತೇವೆ, ಇದಕ್ಕೆ ರಾಜಕೀಯ ಬಣ್ಣ ಬೆಳೆಯೋದು ಬೇಡ ಅನ್ನೋಂಥ ಮನವಿಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಘಟನೆ ಪರಸ್ಪರ ಭಿನ್ನಾಭಿಪ್ರಾಯಕ್ಕೆ ಹೆಚ್ಚು ಕಾರಣವಾಗಬಹುದು ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ವೀಣಾ, ಥ್ಯಾಂಕ್ ಯು ನರಸಿಂಹಮೂರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.